ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ಹೇಗಿದ್ದೀರಾ? ಸೆಕೆಂಡ್ PUC ಹಿಸ್ಟ್ರಿ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ 2026-27ನೇ ಸಾಲಿನ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದು 4ನೇ ವಿಡಿಯೋ ಆಗಿರುತ್ತೆ. ಆಯಿತಾ? ಈ ವರ್ಷ ದ್ವಿತೀಯ PUCಯ ಪರೀಕ್ಷೆಯನ್ನು ತೆಗೆದುಕೊಂಡಿರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು, ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಡೈರೆಕ್ಟಾಗಿ ಪರೀಕ್ಷೆಯನ್ನು ಕಟ್ಟಿರುವಂಥ ಮಕ್ಕಳಾಗಿರ್ಬೋದು, ನೀವೇನು ಮಾಡಬೇಕು, ಈ ವರ್ಷ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 5 ಅಂಕ ಹಾಗೂ 10 ಅಂಕದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರನೇ ನೀವು ನೋಡ್ಕೊಂಡು ಹೋದರೆ ಮಾತ್ರ ನಿಮಗೆ ಎಕ್ಸಾಮಿಗೆ ಈಸಿ ಆಗುತ್ತೆ. ಕ್ವಶನ್ ಪೇಪರು ಈಸಿ ಬರುತ್ತೆ, ಒಂದು ಉತ್ತಮ ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. ಇದ್ರ ಜೊತೆಗೆ ಈ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡಿದ್ದೀನಿ, ಹಿಂದೇನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಇನ್ನು ಮುಂದೆ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದರೆ ಅದಕ್ಕಿನ್ನೂ ಸಮಯಾವಕಾಶ ಇದೆ. ಆದರೆ ಈಗ ಡೈರೆಕ್ಟಾಗಿ ಎಕ್ಸಾಮನ್ನು ಕಟ್ಟಿರೋರಿಗೆ ಏನು ಓದಬೇಕು, ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಹಾಗಾಗಿ ಇವಾಗ ಆಲ್ರೆಡಿ ನಿಮಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅಧ್ಯಾಯ 1 ಪೀಠಿಕೆ ಏನಿದೆಯಲ್ಲ, ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, ಏನೇನು ಟಾಪಿಕ್ ಕವರ್ ಆಗುತ್ತೆ ಅದೆಲ್ಲವನ್ನು ಮೊದಲನೇ ಅಧ್ಯಾಯದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪೀಠಿಕೆ ಅಧ್ಯಾಯದು. ಅದನ್ನು ನೀವು ನೋಡ್ಕೊಳ್ಬೇಕು. ಆ ಅಧ್ಯಾಯದಲ್ಲಿ ಏನೇನಿದೆ ಅಂತ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಅದೇ ರೀತಿ 2ನೇ ಅಧ್ಯಾಯ ಶಿಲಾಯುಗ ಮತ್ತು ಲೋಹಗಳ ಯುಗ, ಇದು ಇರೋದ್ರಲ್ಲಿ ತುಂಬ ಸಣ್ಣ ಚಿಕ್ಕ ಚಾಪ್ಟರ್ ಇದು. ಇದರಲ್ಲಿ ಅಂಥ ಕ್ವಶನ್ಸ್ಗಳೇನು ಕವರ್ ಆಗಲ್ಲ. 5 ಅಂಕ 10 ಅಂಕ ಎಲ್ಲ ಕವರ್ ಆಗೋದೇ ಇಲ್ಲ, 1-2 ಅಂಕ ಕವರ್ ಆಗುತ್ತೆ. ತುಂಬ ಸ್ಮಾಲ್ ಚಾಪ್ಟರ್ ಇದು. ಹಾಗಾಗಿ ನೀವು ಈ ಒಂದು ಚಾಪ್ಟ್ರಲ್ಲಿ ನಾನು ಏನೇನು ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ ಅನ್ನೋದನ್ನ ನೀವೇನು ಮಾಡಬೇಕು ನೋಡ್ಕೊಳ್ಬೇಕು. ಅಲ್ಲಿಗೆ 2 ವಿಡಿಯೋ ಆಯಿತಾ. ನೆಕ್ಸ್ಟು ಅಧ್ಯಾಯ 3 ಸಿಂಧೂ ನಾಗರಿಕತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಸಿಂಧೂ ನಾಗರಿಕತೆ. ಹಾಗಾಗಿ ಈ ಅಧ್ಯಾಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು, ಅದು ಎಲ್ಲ ಆ್ಯಂಗಲಲ್ಲೂ ಬಂತು ನಿಮಗೆ. ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ ಎಲ್ಲವೂ ಕೂಡ ಕವರ್ ಆಗಿದೆ. ಸೊ ಆ ವಿಡಿಯೋನ ವಾಚ್ ಮಾಡಿ. ಅಲ್ಲಿಗೆ 3 ವಿಡಿಯೋ ಆಯ್ತಲ್ವಾ? ಹಾಗಾದರೆ ಇವಾಗ ಚಾಪ್ಟರ್ 4ಅಲ್ಲಿ ನಿಮಗೆ ಸಬ್ ಪಾಯಿಂಟು 4.1 ವೈದಿಕ ಸಂಸ್ಕೃತಿ ಏನಿದೆ, ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ಕವರ್ ಮಾಡ್ತಾ ಇದ್ದೀನಿ ವಿತ್ ಆನ್ಸರು. ಎಲ್ಲ ಪ್ರಶ್ನೆಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈ ಚಾಪ್ಟ್ರಲ್ಲಿ ಯಾವುದೇ ರೀತಿಯ 5 ಅಂಕದ ಪ್ರಶ್ನೆಗಳಿಲ್ಲ. ಓಕೆನಾ? ಬರೋದು ಒಂದೇ ಒಂದು ಪ್ರಶ್ನೆ, ಅದು 10 ಅಂಕಕ್ಕೆ. ಅದು ಒಂದೇ ಪ್ರಶ್ನೆ ನೋಡಿಕೊಂಡ್ರೆ ಸಾಕು, ಬೇರೆ ಒಂದು ಯಾವ ಪ್ರಶ್ನೆಯನ್ನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಪ್ರಶ್ನೆ ಯಾವುದು ಅಂತ ಎಂಡಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದರೆ ಸ್ಟಾರ್ಟಿಂಗಿಂದ ಹೇಳ್ತಾ ಹೋಗ್ತೀನಿ, ಎಂಡಲ್ಲಿ 10 ಅಂಕದ ಬಹುಮುಖ್ಯ ಪ್ರಶ್ನೆ ಯಾವುದು ಅನ್ನೋದನ್ನು ಹೇಳ್ತೀನಿ. ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ಕವರ್ ಆಗುವಂತಹ ಬಹು ಆಯ್ಕೆ ಪ್ರಶ್ನೆಗಳಿಂದ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿದ್ದಾಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಬೋರ್ಡಿನ ಮಾಹಿತಿಗಳೇನಿದೆ ಅಷ್ಟು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕ್ಲಾಸಸ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಸ್ಟಡಿ ಮಾಡಲಿ ಅಂತ ಹೇಳ್ತಾ, ಪ್ರತಿಪಾದನೆ ಕಾರಣ ಗೊತ್ತಿದೆ ನಿಮಗೆ. ನೀವು ಫಸ್ಟ್ PUCಯಲ್ಲಿ ಕಲಿತು ಬಂದಿರೋದ್ರಿಂದ ಇದು ಯಾವ ರೀತಿ ಟಾಪಿಕ್ ಅನ್ನೋ ಐಡಿಯಾ ನಿಮಗಿದ್ದೇ ಇರುತ್ತೆ. ಡೈರೆಕ್ಟಾಗಿ ಕಟ್ಟಿದವ್ರಿಗೆ ಹೇಳ್ತೀನಿ ಕೇಳಿ. ಇಲ್ಲಿ ಪ್ರತಿಪಾದನೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ವಿಷಯವನ್ನು ಇಲ್ಲಿ ಹೇಳಿರ್ತಾರೆ, ಅದಕ್ಕೆ ಒಂದು ಕಾರಣ ಕೊಟ್ಟಿರ್ತಾರೆ. ಆ ಕಾರಣ ಪ್ರತಿಪಾದನೆಗೆ ಸಂಬಂಧಪಟ್ಟಿರಬಹುದು, ಪಡದೇನೆ ಇರಬಹುದು. ಇದು ನೆನಪಲ್ಲಿಟ್ಕೊಳ್ಳಿ. ಸಂಬಂಧಪಟ್ಟಿದ್ರೆ ಸರಿಯಾದ ವಿವರಣೆ ಅಂತಲೇ ಬರಿಬೇಕು. ಸಂಬಂಧಪಡಲಿಲ್ಲ ಅಂದರೆ ಸರಿಯಾಗಿದೆ ಬಟ್ ವಿವರಣೆ ಸರಿ ಇಲ್ಲ ಅನ್ನೋದನ್ನು ನೀವು ಬರಿಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೋಡಿ, ವೇದಗಳು ಆರ್ಯರ ಮಹತ್ವದ ಕೊಡುಗೆ. ಪ್ರತಿಪಾದನೆ ಏನು ಹೇಳಿದೆ? ವೇದಗಳು ಆರ್ಯರ ಮಹತ್ವದ ಕೊಡುಗೆ. ಸರಿನೋ ತಪ್ಪೋ? ಸರಿ. ಹೌದಾ? ಕಾರಣ ಕೊಟ್ಟಿದ್ದಾರೆ. ಏನು ಕಾರಣ? ಇದನ್ನು ವೈದಿಕ ಸಂಸ್ಕೃತಿ ಎಂದು ಕರೆಯುತ್ತಾರೆ. ಹೌದು. ಎರಡಕ್ಕೂ ಸಂಬಂಧ ಇದೆಯಲ್ಲ, ಇಲ್ಲಿ ಸಂಬಂಧ ಬಿಟ್ಟು ಬೇರೆ ಪಾಯಿಂಟ್ ಇದೆಯಾ? ಇಲ್ಲ. ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಹಾಗೂ ಆರ್ ಎನ ಸರಿಯಾದ ವಿವರಣೆ ಅಂತ ಬರಿಬೇಕು. ಇದು ಸರಿಯಾದ ಉತ್ತರ. ಅದೇ ರೀತಿ ಇನ್ನೊಂದು ಪ್ರತಿಪಾದನೆ ಕಾರಣ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು. ಅಂದರೆ ಉತ್ತರ ವೇದಗಳ ಜನರು ಯುದ್ಧ ಸಮಯದಲ್ಲಿ ವಂಚನೆಯ ಹಾದಿಯನ್ನು ಹಿಡಿದಿದ್ರಂತೆ. ಕಾರಣ ಏನು? ಅದಕ್ಕೆ ಸಂಬಂಧಪಟ್ಟಿದೆ, ಕೊಟ್ಟಿದ್ದಾರ ನೋಡಿ. ಯುದ್ಧದಲ್ಲಿ ಜಯಗಳಿಸುವುದು ಪ್ರಮುಖವಾಯಿತು. ಹೌದು. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಿದೆ. ಯಾಕೆ ಉತ್ತರ ವೇದಗಳ ಕಾಲದಲ್ಲಿ ಜನರು ವಂಚನೆಯ ಮಾರ್ಗವನ್ನು ಹಿಡಿದ್ರು ಅಂತ ಹೇಳಿದ್ರೆ, ಯುದ್ಧದಲ್ಲಿ ಜಯಗಳಿಸಬೇಕು ಅನ್ನೋ ಒಂದು ಕಾರಣಕ್ಕಷ್ಟೇ. ಹಾಗಾಗಿ ಏನು ಸರಿ, ಆರು ಸರಿ, ಹಾಗೂ ಆರ್ ಎನ ಸರಿಯಾದ ವಿವರಣೆ ಅಂತ ಬರಿಬೇಕು. ಆಯಿತಾ? ನೆಕ್ಸ್ಟು, ಆರ್ಯರು ದ್ರಾವಿಡರನ್ನು ಹೀಗೆಂದು ಕರೆಯುತ್ತಿದ್ದರು ಅಂತ ಕೇಳಿದರೆ, ಆರ್ಯರು ದ್ರಾವಿಡರನ್ನು ದಸ್ಯು ಅಂತ ಕರೀತಾ ಇದ್ರು. ನಿಷ್ಕ ಎಂದರೆ ಏನು ಅಂತ ಕೇಳ್ತಾರೆ. 1 ಅಂಕಕ್ಕೂ ಕೇಳ್ಬೋದು, ಬಹು ಆಯ್ಕೆ, ಬಿಟ್ಟ ಸ್ಥಳ ಎಲ್ಲಾದರೂ ಕೇಳಬಹುದು. ನಿಷ್ಕ ಅಂತ ಹೇಳಿದ್ರೆ ಬಂಗಾರದ ತುಂಡು. ಆಯಿತಾ? ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳಿದರೆ, ಇಲ್ಲಿ ರಾಜನ್, ಬುಡಕಟ್ಟಿನ ಮುಖ್ಯಸ್ಥನನ್ನು ಏನಂತ ಕರೀತಾರೆ? ರಾಜನ್ ಅಂತ ಕರೀತಾರೆ. ಹಾಗಾಗಿ ಇದು ಸರಿಯಾದ ಉತ್ತರ.
ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು ಈ ರೀತಿಯಾಗಿರುತ್ತೆ. ಗೊತ್ತಿದೆ ನಿಮಗೆ, ಬ್ರಾಕೆಟಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ, ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರೆದ್ರೆ ಆಯಿತು. ಟಾಪಿಕ್ ಕರೆಕ್ಟಾಗಿ ಓದ್ಕೊಬಿಟ್ರೆ ಬ್ರಾಕೆಟಲ್ಲಿ ಉತ್ತರ ನೋಡ್ತಿದ್ದಂಗೆ ನಿಮಗೆ ಆನ್ಸರ್ ಬರೀಲಿಕ್ಕೆ ಗೊತ್ತಾಗ್ಬಿಡುತ್ತೆ, ಆಯಿತಾ. ಆರ್ಯ ಎಂದರೆ ಕುಲೀನ. ಪ್ರಥಮ ವೇದ ಋಗ್ವೇದ. ಆರ್ಯರ ಬುಡಕಟ್ಟುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ಜನ. ಬುಡಕಟ್ಟಿನ ಮುಖ್ಯಸ್ಥನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ರಾಜನ್. ಡ್ಯಾಶ್ ಉತ್ತರ ವೈದಿಕ ಯುಗದ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿತ್ತು ಕಾಶಿ. ಮಕ್ಕಳೇ ಓಕೆನಾ. ನೆಕ್ಸ್ಟು ಇನ್ನೊಂದು ಸೆಟ್ ಕೊಟ್ಟಿದ್ದಾರೆ ನೋಡಿ. ಡ್ಯಾಶ್ ಅನ್ನು ಆರ್ಯರ ನಾಡು ಎಂದು ಕರೆಯಲಾಗಿದೆ ಆರ್ಯವರ್ತ. ಡ್ಯಾಶ್ ಆರ್ಯರ ಪವಿತ್ರ ಗ್ರಂಥಗಳು ವೇದಗಳು. ಕ್ಷೇತ್ರ ಎಂದರೆ ಡ್ಯಾಶ್ ಉಳುಮೆ ಭೂಮಿ. ಡ್ಯಾಶ್ ಅನ್ನು ಆರ್ಯರು ಸಂಪತ್ತು ಎಂದು ಪರಿಗಣಿಸಿದರು ಅಂತ ಹೇಳಿದ್ರೆ ಜಾನುವಾರುಗಳನ್ನು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ವೈದಿಕ ಧರ್ಮವನ್ನು ಡ್ಯಾಶ್ ಎಂದು ಸಹ ಕರೆಯುತ್ತಾರೆ ಸನಾತನ ಧರ್ಮ, ಆಯಿತಾ. ನೆಕ್ಸ್ಟು ಹೊಂದಿಸಿ ಬರೆಯಿರಿಗೆ ಕವರ್ ಆಗುವಂಥ ಟಾಪಿಕ್ಕು ಇಲ್ಲಿ ಗಾರ್ಗಿ ಮೈತ್ರೇಯಿ ಅಂತ ಕೊಟ್ಟಿದ್ದಾರೆ. ಇವರಿಬ್ಬರು ಕೂಡ ಮಹಿಳಾ ವಿದ್ವಾಂಸರು, ನಿಮಗೆ ಗೊತ್ತಿದೆ. ಅಲ್ಲಿಗೆ ಸರಿಯಾದ ಜೋಡಣೆ ಅದೇ ಆಗಿರುತ್ತೆ. 1 ಅಂಕದ ಪ್ರಶ್ನೆ, ತುಂಬ ಈಸಿಯಾಗಿದೆ. 1 ಅಂಕದ ಪ್ರಶ್ನೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆರ್ಯ ಪದದ ಅರ್ಥವೇನು? ಕುಲೀನ, ಶ್ರೇಷ್ಠ, ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ, ಯಾವುದಾದ್ರೂ ಬರೀಬಹುದು. ಯಾವ ಪದದಿಂದ ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ? ಸಂಸ್ಕೃತ ಪದದ ವಿದ್ ಎಂಬ ಪದದಿಂದ ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ. ವೇದ ಎಂದರೆ ಏನು? ಜ್ಞಾನ. ಮೊದಲ ವೇದ ಯಾವುದು? ಋಗ್ವೇದ. ಪೂರ್ವ ವೇದಗಳ ಕಾಲದಲ್ಲಿ ಬುಡಕಟ್ಟು ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ರಾಜನ್ ಅಂತ ಕರೀತಾ ಇದ್ರು. ವೈದಿಕ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ಕುಲಪತಿ. ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು? ಕೃಷಿ. ಕ್ಷೇತ್ರ ಎಂದರೇನು? ಕ್ಷೇತ್ರ ಎಂದರೆ ಉಳುಮೆ ಭೂಮಿ. ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು? ಜಾನುವಾರುಗಳನ್ನು. ನಿಷ್ಕ ಎಂದರೇನು? ಬಂಗಾರದ ತುಂಡು. ಇದೇ ರೀತಿ ಇನ್ನುಳಿದ 1 ಅಂಕದ ಮುಂದಿನ ಪ್ರಶ್ನೆಗಳು. ಯಾವ ವೇದಗಳ ಕಾಲದಲ್ಲಿ ಧಾರ್ಮಿಕ ಆಚರಣೆ ಸಂಕೀರ್ಣ ಮತ್ತು ಕಠಿಣವಾದವು ಅಂತ ಕೊಟ್ಟಿದ್ದಾರೆ? ಉತ್ತರ ವೇದಗಳ ಕಾಲದಲ್ಲಿ, ಆಯಿತಾ. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು? ಉಪನಯನ. ಯಾವ ವೇದಗಳ ಕಾಲದಲ್ಲಿ ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂದಿತು ಅಂತ ಹೇಳಿದ್ರು ಕೂಡ ಇದು ಉತ್ತರ ವೇದ ಕಾಲದಲ್ಲೇ. ಮೋಕ್ಷ ಎಂದರೇನು ಅಂತ ಕೇಳಿದರೆ ಆತ್ಮವು ದೇವರನ್ನು ಸೇರುವುದು. ಇದಿಷ್ಟು ಕೂಡ 1 ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಹಾಗೂ ಉತ್ತರಗಳು. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು. ನೋಡೋದಕ್ಕೆ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ತುಂಬ ಈಸಿ ಇದೆ. ಕರೆಕ್ಟಾಗಿ ಒಂದು ಕಡೆ ಆನ್ಸರ್ನ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ವೈದಿಕ ಸಂಸ್ಕೃತಿಯ 2 ಕಾಲಗಳಾವುವು ಅಂತ ಕೇಳಿದರೆ, ವೈದಿಕ ಸಂಸ್ಕೃತಿಯ ಕಾಲಗಳು ಆರಂಭಿಕ ವೇದಗಳ ಕಾಲ, ನಂತರದ ವೇದಗಳ ಕಾಲ ಅಂತ ಬರಿಬೇಕು. ಯಾವುದಾದರೂ 2 ವೇದಗಳನ್ನು ಹೆಸರಿಸಿ ಅಂತ ಕೇಳಿದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಬರಿಬೇಕು. ಅದೇ ರೀತಿ ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದವು ಅಂತ ಕೇಳಿದರೆ ಸಭಾ ಮತ್ತು ಸಮಿತಿ ಎಂಬ ಆಡಳಿತ ಸಂಸ್ಥೆಗಳು. ನೆಕ್ಸ್ಟ್ ಅದೇ ರೀತಿಯಾಗಿ ಉತ್ತರ ವೇದಗಳ ಕಾಲದಲ್ಲಿ ನಡೆಸುತ್ತಿದ್ದ ಯಾವುದಾದರೂ 2 ಯಾಗಗಳನ್ನು ಹೆಸರಿಸಿ ಅಂತ ಹೇಳಿದರೆ ಯಾಗ ಅಶ್ವಮೇಧ ಯಾಗ, ರಾಜಸೂಯ ಯಾಗ, ವಾಜಪೇಯ ಯಾಗ. ಮುಂದಿನ ಪ್ರಶ್ನೆ, ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಹೇಳಿದರೆ ಗಾರ್ಗಿ, ಮೈತ್ರೇಯಿ, ಶಾಶ್ವತಿ, ಲೋಪಮುದ್ರ. ಯಾವುದಾದ್ರು 2 ಹೆಸರನ್ನು ಬರೀಬಹುದು. ಯಾವುದಾದರೂ 2 ವರ್ಣಗಳನ್ನು ಹೆಸರಿಸಿ ಅಂತ ಹೇಳಿದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದೇ ರೀತಿಯಾಗಿ 7ನೇ ಪ್ರಶ್ನೆ, ಯಾವುದಾದರೂ 2 ಆಶ್ರಮಗಳನ್ನು ಹೆಸರಿಸಿ ಅಂತ ಹೇಳಿದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಬರೀಬಹುದು. ನೆಕ್ಸ್ಟು 8ನೇ ಪ್ರಶ್ನೆ, ವೈದಿಕ ಜನರ ಯಾವುದಾದರೂ 2 ಮನೋರಂಜನೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ಜೂಜಾಡುವುದು, ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ಸಂಗೀತ ಹಾಗೂ ನೃತ್ಯ. ಅದೇ ರೀತಿ 9ನೇ ಪ್ರಶ್ನೆ, ವೈದಿಕ ಕಾಲದ ಯಾವುದಾದರೂ 2 ಪ್ರಮುಖ ಸಂಗೀತ ವಾದ್ಯಗಳನ್ನು ಹೆಸರಿಸಿ ಅಂತ ಹೇಳಿದರೆ ನಗಾರಿ, ದುಂದುಬಿ, ವೀಣೆ, ಕೊಳಲು ಬರೀಬಹುದು. ನೆಕ್ಸ್ಟು ಉತ್ತರ ವೇದಗಳ ಕಾಲದ 2 ಮುಖ್ಯ ವ್ಯಾಪಾರದ ವಸ್ತುಗಳನ್ನು ತಿಳಿಸಿ ಅಂತ ಹೇಳಿದರೆ ವ್ಯಾಪಾರದ ವಸ್ತುಗಳು ಬಟ್ಟೆ, ಲೋಹದ ವಸ್ತುಗಳು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಪೂರ್ವ ವೈದಿಕ ಕಾಲದಲ್ಲಿ ಆರ್ಯರು ಪೂಜೆ ಮಾಡುತ್ತಿದ್ದಂತಹ ಯಾರಾದರೂ 2 ದೇವತೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ಪೂರ್ವ ವೈದಿಕ ಕಾಲದ ದೇವತೆಗಳು ಇಂದ್ರ, ವರುಣ, ಅಗ್ನಿ, ವಾಯು, ಪೃಥ್ವಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಉತ್ತರ ವೇದಗಳ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದ 2 ದೇವತೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ಉತ್ತರ ವೇದ ಕಾಲದ ದೇವರು ಬ್ರಹ್ಮ, ಶಿವ, ವಿಷ್ಣು, ಶಕ್ತಿ, ಕಾರ್ತಿಕೇಯ ಅಂತ ಬರೀಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಯಾವುದಾದರೂ 2 ಪುರುಷಾರ್ಥಗಳನ್ನು ಹೆಸರಿಸಿ ಅಂತ ಹೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವೆಲ್ಲವೂ ಕೂಡ ಪುರುಷಾರ್ಥಗಳು. ಮುಂದಿನ ಪ್ರಶ್ನೆ, ವೈದಿಕ ಧರ್ಮವು ಮೋಕ್ಷ ಸಾಧನೆಗಾಗಿ ಸೂಚಿಸಿದ ಯಾವುದಾದರೂ 2 ಮಾರ್ಗಗಳನ್ನು ಹೆಸರಿಸಿ ಅಂತ ಹೇಳಿದರೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ, ಆಯಿತಾ. ನೆಕ್ಸ್ಟ್ ಹಿಂದೂ ಧರ್ಮದ ಮಹಾಕಾವ್ಯಗಳನ್ನು ಹೆಸರಿಸಿ ರಾಮಾಯಣ, ಮಹಾಭಾರತ. ಮುಂದಿನ ಪ್ರಶ್ನೆ, ವೇದಗಳ ಕಾಲದಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದ ಯಾವುದಾದರೂ 2 ಕೇಂದ್ರಗಳನ್ನು ಹೆಸರಿಸಿ ಅಂತ ಹೇಳಿದರೆ ಗುರುಕುಲ, ಪಾಠಶಾಲೆ, ಅಗ್ರಹಾರ ಅಂತ ಬರೀಬಹುದು. ನೆಕ್ಸ್ಟು ಕೊನೆ ಪ್ರಶ್ನೆ, 2 ಅಂಕದ ಕೊನೆ ಪ್ರಶ್ನೆ, ವೈದಿಕ ಕಾಲದ ಶಿಕ್ಷಣ ಕೇಂದ್ರಗಳಲ್ಲಿ ಬೋಧಿಸುತ್ತಿದ್ದ ಯಾವುದಾದರೂ 2 ಪ್ರಮುಖ ವಿಷಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಪ್ರಮುಖ ವಿಷಯಗಳು ವೇದಗಳು, ಪುರಾಣಗಳು, ಗಣಿತ, ತರ್ಕಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ತತ್ವಶಾಸ್ತ್ರ, ಔಷಧಶಾಸ್ತ್ರ, ಖಗೋಳ. ಸೊ ಇದಿಷ್ಟರಲ್ಲಿ ಯಾವುದಾದ್ರೂ 2 ಬರಿಬಹುದು. ಇಲ್ಲಿಗೆ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಮುಗಿಯಿತು. 10 ಅಂಕಕ್ಕೆ ಬಂದರೆ ನಿಮಗೆ ಇಲ್ಲಿ ಕೇಳುವಂಥದ್ದು ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ ಅಂತ
10 ಅಂಕಕ್ಕೆ ಕೇಳ್ತಾರೆ. ಸೊ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಉತ್ತರವನ್ನು ನಾನು ಕೊಡ್ತೀನಿ. ನೆಕ್ಸ್ಟು ಇದಾದ ನಂತರ ನಿಮಗೆ ಮುಂದಿನ ಅಧ್ಯಾಯ ಇರುವಂಥದ್ದು ಹೊಸ ಧರ್ಮಗಳ ಉದಯ 4.2 ಅಧ್ಯಾಯ. ಸೊ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಶ್ನೆಗಳಿದೆ, ಉತ್ತರಗಳೇನು, ಅಥವಾ ಇದರಲ್ಲಿ ಬರುವಂಥ ಪ್ರಶ್ನೆಗಳು ಯಾವ ರೀತಿಯಾಗಿದೆ, 5 ಮತ್ತು 10 ಅಂಕದ ಪ್ರಶ್ನೆಗಳು ಇದೆಯೋ ಇಲ್ವೋ, ಇದ್ರೆ ಎಷ್ಟಿದೆ, ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಮಕ್ಕಳೇ. ಓಕೆನಾ? ಅಲ್ಲಿವರೆಗೂ ಈಗ 4 ಅಧ್ಯಾಯಗಳಾಗಿದೆ. ಕರೆಕ್ಟಾಗಿ ಓದ್ಕೊಳ್ಳಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀಟಾಗಿ ಪ್ರಶ್ನೆಯನ್ನು ಒಂದು ಕಡೆ ಬರೆದಿಟ್ಕೊಂಡು ಅದಕ್ಕೆ ಉತ್ತರ ಬರೆದಿಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂಥ ಕ್ವಶನ್ ಬ್ಯಾಂಕ್ನ ಡೌನ್ಲೋಡ್ ಮಾಡಿಟ್ಕೊಂಡು ಆನ್ಸರ್ಸ್ನ ಮಾತ್ರ ಕಾಪಿ ಮಾಡಿಕೊಂಡು ಪರವಾಗಿಲ್ಲ. ಓಕೆನಾ? ಆಯಿತು. ಹಾಗಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.